ಶಿವಾದಿತ್ರೇಯ ಮೂರ್ತಿರವತಾರಕಮಾರುಢಃ ಶ್ರೀ ಸಿದ್ಧಸ್ಯ ಷಣ್ಮುಖಸ್ಯ ರಾಮನಾಮತ್ರಯರ್ಭೂತ್ವ ತ್ರಯೋರೇಕಮೂರ್ತಿ ಗುರು ರಾಮಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಅಹಂ ಗುರುಮಾಶ್ರಯೇ. ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಸುಕ್ಷೇತ್ರ ಚಿಕ್ಕಶೆಲ್ಲಿಕೇರಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಮಕ್ಕಳ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮ ತುಳಸಿಗೇರಿಯ ಒಂದು ಕ್ಲಸ್ಟರ್ನಿಂದ ಚಿಕ್ಕಶೆಲ್ಲಿಕೇರಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಆಗಿರುವಂತಹ ನಮ್ಮ ಬಳ್ಳಾರಿ ಸರ್ ಅವರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ, ಅದರಂತೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅಧಿಕಾರಿಗಳಿಗೂ, ಗಣ್ಯಮಾನ್ಯರಿಗೂ, ಎಲ್ಲ ಶಿಕ್ಷಕರಿಗೂ ಶಿಕ್ಷಕಿಯರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ವಿಗೆ ಕಾರಣೀಭೂತರಾಗಿರುವಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರುವಂಥ ನಮ್ಮ ಎಚ್ ಬಿ ಹಾಲಿಗೇರಿ ಗುರುಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲ ಶಿಕ್ಷಕಿಯರ ಇನ್ನೊಮ್ಮೆ ವಂದನೆಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದಲ್ಲಿ 15 ಸ್ಕೂಲುಗಳಿಂದ ಬಂದಿರತಕ್ಕಂತಹ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಇನ್ನೊಮ್ಮೆ ವಂದನೆಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ಬಹಳ ಶ್ರೇಷ್ಠವಾಗಿರುವಂಥ ವಿಚಾರಗಳನ್ನು ಮೊದಲಿಗೆ ನಮ್ಮ ಗುರುಗಳು ಹೇಳಿಕೊಂಡು ಬಂದಿದ್ದಾರೆ. ಯಾವ ಮಕ್ಕಳು ಕಲಿಕೆಯಿಂದ ಹಿಂದುಳಿದಿದ್ದಾರೆಯೋ ಅಂಥವರನ್ನು ಒಂದು ಮುಖ್ಯ ವಾಹಿನಿಗೆ ತೆಗೆದುಕೊಂಡು ಬರುವುದು, ಅವರಿಗೆ ಒಂದು ಜ್ಞಾನ ಸಂಪತ್ತವನ್ನು ನೀಡಬೇಕು ಅನ್ನುವಂಥ ವಿಚಾರದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಈಗ ವಿಶೇಷವಾಗಿರುವಂಥದ್ದೇನು ಅಂತ ಕೇಳಿದರೆ, ಬಹಳ ಪ್ರತಿ ಸಲನೂ ನಾವು ಹೇಳ್ಕೋತ ಬಂದಿದ್ದೀವಿ, ಒಂದು ಮಗು ನಿರ್ಮಾಣ ಆಗಬೇಕಾದ್ರೆ ಶಿಕ್ಷಣದಲ್ಲಿ ಮೇಲೆ ಬರಬೇಕಾಗಿತ್ತು ಅಂತಂದರೆ ಒಂದು 3 ಜನರ ಪಾತ್ರ ಬಹಳ ಅವಶ್ಯ ಇರ್ತದೆ. ಒಂದು ಮಗು ಬಹಳ ಏಳಿಗೆಯನ್ನು ಹೊಂದಬೇಕಾಗಿತ್ತಂದ್ರೆ 50% ತನ್ನ ಪರಿಶ್ರಮ ಇರ್ತದೆ, 50% ತನ್ನ ಪರಿಶ್ರಮ ಇರ್ತದೆ, 50% ಗುರುಗಳ ಪರಿಶ್ರಮ ಇರ್ತದೆ, ಇದು 25% ಗುರುಗಳ ಪರಿಶ್ರಮ ಇರ್ತದೆ, 25% ಮನೆಯಾಗ ತಂದೆ ತಾಯಿಗಳ ಒಂದು ಏಳಿಗೆಗೆ ಕಾರಣೀಭೂತರಾಗ್ತಾ ಇದ್ದಾರೆ. ಇವತ್ತೇನು ಮಾಡ್ತಾರೆ ಅಂದ್ರೆ, ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾವೆ ಅಂದ್ರೆ ಕೈ ಬಿಟ್ಬಿಡ್ದು, ಇದು ಪೂರ ಉದ್ಯೋಗನ ಗುರುಗಳದು ಅನ್ನುವಂಥ ಭಾವನೆಯನ್ನು ಮಾಡ್ಕೊಂಡು ಕುಂದಿರ್ತಾರಲ್ಲ, ಅದು ತಪ್ಪಾಗ್ತದೆ. ಅದಕ್ಕೆ ತಂದೆ ತಾಯಿಗಳು ಕೂಡ ಮನೆಯೇ ಮೊದಲು ಪಾಠಶಾಲೆ, ತಾಯಿಯೇ ಮೊದಲು ಗುರು. ಇದನ್ನು ನಾವು ತಿಳ್ಕೊಂಡು ಮಾಡಬೇಕಾಗ್ಯದ. ಇವತ್ತು ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕಾಗಿತ್ತು ಅಂದರೆ ಬಹಳ ಅನುಕೂಲ ಇದ್ದವರು ಕಳಿಸೋದು ಭಾಳ ಕಷ್ಟ ಆಗ್ಯದಿತ್ತು. ಅನುಕೂಲತೆ ಇದ್ದವರು ಕಲಿಸೋದಿಲ್ಲ, ಪ್ರೈವೇಟ್ ಸ್ಕೂಲ್ನಾಗ ಹಚ್ತಾ ಇದ್ದಾರೆ. ಅಲ್ಲಿ ಏನಾಗ್ತದೆ ಅಂದ್ರೆ, ಅಲ್ಲಿ ಇಲ್ಲಿಗಿಂತ ಏನು ಬೇರೆ ಇಲ್ಲ, ಅವ್ರು ಹೇಳಿರ್ತಾರೆ ಒಂದು ಲೈಟು ಮನೆಯಾಗ, ಅಲ್ಲಿ ಪ್ರೈವೇಟ್ ದುಡ್ಡು ಕಳಿಸಿದ ಸಂಬಂಧ ಆ ತಾಯಿಗೆ ಜವಾಬ್ದಾರಿ ಇರ್ತದೆ. ಏನು ಕೊಟ್ಟರು ಹೋಮ್ವರ್ಕ್ ಏನಂತ 2 ಲೈಟ್ ಹತ್ತಿದಾಗ ಆ ಮಗು ಪ್ರಜ್ವಲಿಸ್ತಾ ಇದೆ. ಇಲ್ಲಿ ಏನಾಗ್ತದೆ ಅಂದ್ರೆ, ಗೌರ್ಮೆಂಟ್ ಸ್ಕೂಲ್ನಲ್ಲಿ ನಮಗೆ ಓದಿಸ್ತಾ ಇದ್ದೀವಿ, ಆದರೆ ಮನೆಯೊಳಗೆ ತಂದೆ ತಾಯಿಗಳು ಅದ್ರ ಬಗ್ಗೆ ಕೇರ್ ಮಾಡೋಂಗಿಲ್ಲ. ಒಂದು ಲೈಟ್ ಏನಾಗ್ತದೆ ಅಂದ್ರೆ, ಏನು ಬೆಳಕು ಹೆಂಗೆ ಕಡಿಮೆ ಆಗ್ತದಲ್ಲ, ಹಿನ್ನಡೆಗೆ ಕಾರಣ ಆಗ್ತದೆ. ಅಷ್ಟೇ ಕಾರಣ ತಂದೆ ತಾಯಿಗಳು ಇದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ ಏನಂದರೆ ಇವತ್ತು ಸಂಸ್ಕಾರವನ್ನು ಕೊಡು. ಇವತ್ತು ದುಡ್ಡು ಕೊಟ್ಟರದ್ದು ನಮಗೆ ಸಿಗ್ತದೆ, ಸ್ಕೂಲು VIP ಆಮೇಲೆ ಮೇಲೆ ಹೋಗುವಂಥದ್ದು ಸಿಗಬಹುದು, ಆದರೆ ಅದರ ಜೊತೆಗೆ ಸಂಸ್ಕಾರವನ್ನು ಕೊಡುವುದು ಏನಾಗಿದೆ ಅಂದರೆ ತಂದೆ ತಾಯಿಗಳ ಕರ್ತವ್ಯ ಅದ. ಆಮೇಲೆ ಶಾಲೆಯಲ್ಲಿ ಪ್ರತಿಯೊಂದು ನಮ್ಮ ಒಂದು ಶಾಲೆಯಲ್ಲಿ ಬಸವಣ್ಣನವ್ರ ವಚನಗಳನ್ನು ಕೊಡುವುದು, ಆಮೇಲೆ ಒಂದಿಷ್ಟು ಪೂಜಾ ಅವ್ರಿಗೆ ಮಾಡಲಿಕ್ಕೆ ಹೇಳುವುದು, ಒಂದಿಷ್ಟು ತಂದೆ ತಾಯಿ ದೇವರು ಅನ್ನುವಂಥ ಭಾವನೆಯನ್ನು ಬಿತ್ತುಕೊಂಡು ಬಂದ್ರೆ ಭಾಳ ಒಳ್ಳೆಯದಾಗ್ತದೆ. ಯಾಕಂದ್ರೆ ಬೆಂಗಳೂರಾಗ ಒಂದು ಘಟನೆ ನೋಡಿರ್ಬೋದು, ಒಂದು 20 ವರ್ಷದಿಂದ ಪೇಪರ್ಗೆ ಬಂದು ಚಿಂದಿ ಆಯುವಂಥವ್ರು ಈ ಬಾಟ್ಲಿಗಳನ್ನು
ಬಾಟ್ಲಿಗಳನ್ನು ಈ ಪೇಪರ್ಗಳನ್ನು ಹಾಯ್ದು ಅವ್ರ ಜೀವನ ಸಾಗಿಸುವಂಥ ತಂದೆ ತಾಯಿಗಳು. ಒಂದು ಗಂಡು ಮಗು ಅವ್ರಿಗೆ ದಿನನಿತ್ಯ ಗಟ್ರದೊಳಗೆ ಚಿಂದಿ ಆಯ್ದು ಬದುಕುವಂಥವ್ರಿಗೆ ನೋವು ಆಯ್ತು ಅವ್ರಿಗೆ. ನಮ್ಮ ಜೀವನ ಇಂಥ ಚಿಂದಿ ಆಯ್ದ್ರೊಳಗೆ ಹೋಯಿತು, ನಮ್ಮ ಮಗನರ ಚೆನ್ನಾಗಿ ಓದಿಸೋನು ಅಂತ ತಿಳ್ಕೊಂಡು ಹೊರಗಿನ ಶಾಲೆಗೆ ಹಚ್ಚಿ ಎಲ್ಲಿಯವರೆಗೆ ಓದಿಸಿದ್ರು ಅಂದರೆ ಇಂಜಿನಿಯರ್ ಆಗುವವರೆಗೂ ಅಷ್ಟು ತಾವು ದುಡಿದು ಮಗುವನ್ನು ಓದಿಸಿದ್ರು ಅವರು. ಓದಿಸಿದಾಗ ಏನಾಯ್ತು ಅಂದ್ರೆ ಮುಂದೆ ಒಂದು ಪರಿಶ್ರಮ, ಒಂದು ತಂದೆ ತಾಯಿಗಳ ಭಕ್ತಿ ಏನಾಗ್ತದೆ ಅಂದ್ರೆ ಅವಂಗೆ ಗೌರ್ಮೆಂಟ್ ಇಂಜಿನಿಯರ್ ಆಗ್ತಾನೆ. ಅವಾಗ ಎಲ್ಲಿ ಅಂದ್ರೆ ಅದು ಮುಂಬೈದೊಳಗೆ ಒಂದು ನೌಕರಿ ಬರ್ತದೆ, ಅವ್ನು ಅಲ್ಲಿ ಹೋಗಿ ಜಾಯ್ನ್ ಆಗ್ತಾ ಇದ್ದಾನೆ. ಅಂಥ ಸಮಯದಲ್ಲಿ ಏನಾಗ್ತದಂದರೆ ಅವ ಹೇಳುವಾದ ಆವಾಗಿನ ಕಾಲದಾಗ ದೊಡ್ಡ ಪಗಾರ ಚೆನ್ನಾಗಿದ್ದ. ಮುಂದೆ ಏನಾಯಿತು ಅಂತ ಕೇಳಿದರೆ ಪತ್ರ ಬರಿತಾ ಇದ್ದ ತಂದೆ ತಾಯಿಗಳಿಗೆ 6 ತಿಂಗಳಿಗೆ ಒಂದೊಂದು 6 ತಿಂಗಳಿಗೆ ಒಂದೊಂದು ಪತ್ರ ಬರಿತಾ ಇದ್ದ. ಬರಲೇ ಇಲ್ಲ ಅವ. ಬರಲಾರ್ದಂಗೆ ಆಗನ ತಂದೆ ಏನು ಮಾಡುತ್ತೆ ಅಂದ್ರೆ ನಮ್ಮ ಮಗ ಇಷ್ಟು ದೊಡ್ಡ ಸಾಹಿಬಾದ ಬರಲಿಲ್ಲ ಎಲ್ಲಿ ಹೋದು ಅಂತೇಳಿ ಚಿಂತೆ ಮಾಡ್ಕೊಂತ ತಂದೆ ಸತ್ತು ಹೋಗ್ತದೆ. ಮುಂದೆ ತಾಯಿ ಉಳಿತದ, ಅದು ಚಿಂತೆ ಮಾಡಿಂದ ನಾಳೆ ಸಾಯೋ ಆಗ್ತದೆ. ತಲೆ ಬಾಚಿರಂಗಿಲ್ಲ, ಬಟ್ಟೆಗಳು ಹೊಲಸಾಗಿರ್ತಾವೆ, ಮುಖ ತೊಳಿಲಾರದಂಥ ಒಬ್ಬ ಹೆಣ್ಣುಮಗಳು ಕೊನೆಯ ಬಾರಿ ನನ್ನ ಮಗನ ಮುಖ ನೋಡಿ ನಾನು ಸಾಯಬೇಕು ಅಂತ ತಿಳ್ಕೊಂಡು ಆ ದುಡ್ಡು ಒಂದಿಷ್ಟು ಚಿಲ್ಲರ್ಗಳನ್ನು ತಗೊಂಡು ಆಮೇಲೆ ಆ ಬರೆದಿರ್ತಕ್ಕಂಥ ಪತ್ರವನ್ನು ಗಂಟಿನೊಳಗೆ ಇಟ್ಕೊಂಡು ಮೆಜೆಸ್ಟಿಕ್ನೊಳಗೆ ಹೋಗಿ ಆ ರೈಲ್ ಹತ್ತಿ ಮುಂಬೈಗೆ ಹೋಗ್ತಾ ಇದ್ದಾಳೆ. ಆವಾಗ ಲೆಟ್ರ್ ತೋರಿಸಿದ್ರೆ ಅಲ್ಲಿ ಕನ್ನಡದಾಗ ನನ್ನ ಮಗನ ಮನೆಗೆ ಒಯ್ಯಿರಿ ಅಂದ್ರೆ ಯಾರು ಒಯ್ಬೇಕು? ಒಬ್ಬ ಕರ್ನಾಟಕದ ಆಟೋ ಡ್ರೈವರ್ ಕನ್ನಡ ಅನ್ನೋದು ನೋಡಿ ಓಡಿ ಬಂದು ಆ ಲೆಟ್ರ್ ನೋಡಿದಾಗ ಹೋಗಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಕೈಯೊಳಗೆ ಬಡಿಗೆ ಒಂದು ಬಟ್ಟೆ ಗಂಟ ಏನು ಹುಚ್ಚರಿಕಿನ ಹುಚ್ಚಾಗಿರತಕ್ಕಂಥ ತಾಯಿ ಆ ಮನೆಗೆ ಕರ್ಕೊಂಡೋಗಿ ಇದೇ ನಿನ್ನ ಮಗನ ಮನೆ ಅಂತ ತೋರಿಸಿ ಒಂದಿಷ್ಟು ಚಿಲ್ಲರ್ಗಳನ್ನು ಕೊಡಕ್ಕೆ ಹೋದಾಗ, ಬೇಡ ನನಗೂ ತಂದೆ ತಾಯಿಗಳದಾರವ, ಮುಪ್ಪಿನ ತಂದೆ ತಾಯಿ ಅಂತ ದುಡ್ಡು ತಗೊಳ್ಳಾರ್ದು ಹೋಗ್ತಾ ಇದ್ದ. ಆವಾಗ ಇದೇ ಅಂದಾಗ ಮತ್ತೆ 4 ಸಹ ಇಂಜಿನಿಯರ್ ಜೊತೆ ಅವ ಏನೋ ಒಳಗೆ ಕೆಲಸ ಮಾಡಕತ್ತಿದ್ದ. ಈ ಅಜ್ಜಿ ಹೋದದ್ದು ನೋಡಿ ಅವಂಗೆ ಆಶ್ಚರ್ಯ ಆಯ್ತು. ನಮ್ಮ ತಾಯಿ ಹೆಂಗೆ ಬಂದ್ಲಿ ಇಲ್ಲಿಗೆ? ಸೀದಾ ಹೊರಗೆ ಬಂದ ತಾಯಿ ಕೈ ಹಿಡ್ಕೊಂಡು ಹಿಂದೆ ಹಿತ್ತಲ್ದಾಗ ಅಡುಗೆ ಮನೆಗೆ ಕರ್ಕೊಂಡು ಬಂದ. ಅಡುಗೆ ಮನೆಗೆ ಕರ್ಕೊಂಡ್ಬಂದು ಅವ್ರಿಗೆ ಚಾ ಟಿಫಿನ್ ಮಾಡಿ ಕಳಿಸ್ತಾನ. ಹೆಂಡತಿಗೆ ಹೇಳಿದಂತ, ನೋಡು ನೀ ದಿವಸ ಮುಸುರಿ ತಿಕ್ಕ ಕಾಳು ತೊಗೊಂಡು ಬಾ ಅಂತಿದ್ದಿ, ನೆಲ ವರ್ಷ ಕಾಳು ತೊಗೊಂಡು ಬಾ ಅಂತಿದ್ದಿ, ಹುಡುಗರನ್ನ ಆಡ್ಸಕ್ಕೆ ಕಾಳು ನೋಡು ಅಂತಿದ್ದೆಲ್ಲ. ಇಂಥ ಮುಂಬೈದಾಗ ಯಾರು ಸಿಗ್ತಾ ಇದ್ದಾರ? ಒಬ್ಬ ಅನಾಥ ಒಬ್ಬ ಹೆಣ್ಮಗಳದಾಳ, ಆಕೆ ಊಟ ನೀರು ಕೊಟ್ಟರೆ ಮೊಮ್ಮಕ್ಕಳನ್ನ ಎತ್ಕೋತಾಳ, ನೆಲ ಒರೆಸ್ತಾಳ, ಬಟ್ಟೆ ತೊಳಿತಾಳ ಅಂಥೇಳಿ ಆ ಅಜ್ಜಿಯನ್ನು ಹೆಂಡತಿಗೆ ಪರಿಚಯ ಮಾಡಿಸ್ತಾನೆ, ಅನಾಥ ಹೆಣ್ಮಗಳು ಅಂತ. ತಾಯಿಗೆ ನೋವಾಗ್ತದೆ, ಹೋಗಲಿ ನನ್ನ ಮಗ ಸಿಕ್ಕ, ನನ್ನ ಸೊಸಿ ಸಿಕ್ಕಳು, ನನ್ನ ಮೊಮ್ಮಕ್ಕಳ ಜೋಡಿ ಆಟ ಆಡುವಂಥ ಭಾಗ್ಯ ಸಿಕ್ಕದ ಅಂಥೇಳಿ ನಡೀತಿದ್ದು ಸಮಯ. ಮುಂದೆ 4-6 ದಿನ ಹೋಯಿತು, ನೀರು ಬದಲಾಯಿತು ಅಜ್ಜಿಗೆ. ಇವು ಕೆಲಸದ ಮೇಲೆ ಹೋದ. ಆ ಹೆಣ್ಮಗಳು ಸೊಸಿ ಅಂತಾಳ, ಚಲೋ ಕೆಲಸ ಮಾಡೋರನ್ನ ತೊಗೊಂಬ ಅಂದ್ರೆ ಸಾಯಿಲಾದ ಮುದುಕಿ ತಂದಿಟ್ಟನ, ನನ್ನ ಗಂಡಗೇನು ಬುದ್ಧಿ ಅದಾನ, ಬುದ್ಧಿಗೇಡಿ ಅಂತ ತಿಳ್ಕೊಂಡು ಆ ಗಂಟ ಬಡಿಗೆ ನಡಿ ಅಂಥೇಳಿ ಹೊರಗೆ ಹೋಗ್ಬಿಡ್ತಾಳೆ. ಕೆಮ್ತಿತ್ತು, ಜ್ವರ ಬಂದಿತ್ತು, ಬಡಿಗೆ ಆ ಗಂಟ ಹೊರಗೆ ಹೋಗಿತಾಳೆ. ಒಗದ ಸಮಯದೊಳಗೆ ಮುದುಕಿ ಅಳ್ಕೋಂತ ಅಜ್ಜಿ ಅಸಲಿಗೆ ನಮಸ್ಕಾರ ಮಾಡಿ, ನನ್ನ ಮಗನ ದರ್ಶನ ಆಯಿತು, ನನ್ನ ಸೊಸಿ ದರ್ಶನ ಆಯಿತು, ನನ್ನ ಮೊಮ್ಮಕ್ಕಳ ದರ್ಶನ ಆಯಿತು ಅಂತೇಳಿ ಹೋಗ್ತದ. ಮುಂದೆ ಏನಾಯಿತು ಅಂದ್ರೆ ಸಾಯಂಕಾಲ ಬಂದ ಆ ಮುದುಕಿ ಅಜ್ಜಿ ಎಲ್ಲಿ ಹೋಗ್ಯದ ಅಂತಂದಾಗ, ಏನ್ರಿ ಅದು ಕೆಮ್ತದ, ಜ್ವರ ಬಂದಾವ, ರೋಗ ಉಗಳಾಕತ್ತದ, ಅಂಥದ್ದು ತಂದು ಮನೆಯಾಗಿ ಇಟ್ಟಿರಲ್ಲ, ಹೊರಗೆ ಹಾಕಿ ನೀವು ಹೋಗ್ಯದ ಅಂದಾಗ ಅವಂಗೆ ನೋವಾಯ್ತು. ಇವತ್ತು ಒಂದು ಅಜ್ಜಿ ಅಲ್ಲ 100 ಮಂದಿಗೆ ಅನ್ನ ಹಾಕೋ ಶಕ್ತಿ ನನಗೆ ದೇವರು ಕೊಟ್ಟಿದ್ದ, ಹಡದ ತಾಯಿಯನ್ನು ನನಗೆ ಜೋಪಾನ ಮಾಡೋಕ್ಕಾಗಲಿಲ್ಲಲ್ಲ ಅಂತ ಬಂದ. ಸ್ವಾಮಿ ರಾಮಕೃಷ್ಣ ಪರಮಹಂಸ ಆಶ್ರಮದಾಗ 1 ತಾಸು ಪುರಾಣ ಕೇಳಿದ. ಮರುದಿನ ಅಲ್ಲಿ 2-3 ಗುಂಟೆ ಜಾಗ ತಗೊಂಡು ಏನು ಮಾಡ್ತಾನೆ ಅಂದ್ರೆ ಆಶ್ರಮವನ್ನು ಸ್ಥಾಪನೆ ಮಾಡ್ತಾ ಇದ್ದಾನೆ. ಈ ಸಂಸಾರಕ್ಕೆ ಧಿಕ್ಕಾರ ಇರಲಿ, ನನ್ನ ತಪ್ಪಾಗ್ಯದ ಅಮ್ಮ, ನೀ ಎಲ್ಲೇ ಇದ್ದರು ಬಾ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಪೇಪರ್.
ಮರುದಿನ ಬಂದು ಆ ಜಗದೊಳಗೆ ನಿಂತ ಹಿಂಗೆ ಒಬ್ಬರು ಇಬ್ಬರು ಒಂದು 20-30 ಮಂದಿ ಬಂದರು. ಅಜ್ಜಿಗಳು ವಯಸ್ಸಾದವರು, ಯಾವ ಮಕ್ಕಳು ನೌಕರಿ ಮಾಡುವಂಥವ್ರು ತಂದೆ ತಾಯಿಗಳನ್ನು ಹೊರಗೆ ಹಾಕಿದವ್ರು ನನ್ನ ಮಗ ಕರೆದಿರಬಹುದೇನಂತ ಇಷ್ಟು ಜನ ಬಂದಾಗ ಯಾರೂ ಅಲ್ಲಾಗಿದ್ದರು. 15 ದಿನ ಹೋಯಿತು. ಅದು ವೃದ್ಧಾಶ್ರಮ ನಡೀತು. ಮುಂದೆ 20 ದಿನದ ಮೇಲೆ ಒಂದು ಪೇಪರ್ನ್ಯಾಗ ಬರ್ತದೆ, ವೃದ್ಧ ಅಜ್ಜಿ ರೈಲಿನ ಹಳಿಗೆ ಸಿಕ್ಕು ಸತ್ತಿದ್ದಾಳೆ ಅಂದಾಗ ಸಂಘಟಕರದ ಓಡಿ ಹೋಗಿ ನೋಡಿದಾಗ ಅಲ್ಲಿ ಏನಾಗಿತ್ತು ಅಂದ್ರೆ ಆ ಅಜ್ಜಿಯ ಬಟ್ಟೆ, ಆ ಅಜ್ಜಿಯ ಕೋಲುಗಳು ಇದ್ದು. ಆವಾಗ ಆ ರೈಲಿಗೆ ಏನು ಮಾಡಿದ್ಲು ಅಂದರೆ ಹೆಣ್ಮಗಳು ಬಿದ್ದು ಪ್ರಾಣವನ್ನು ಕೊಟ್ಟಿದ್ಲು ಅಂತ ಬರ್ತದೆ. ಅದಕ್ಕೆ ಅಂಥ ದೊಡ್ಡ ನೌಕರಿ ಇದ್ರೂ ಕೂಡ ತಾಯಿಗೆ ಒಂದು ಅನಾಥ ಹೆಣ್ಮಗಳು ಅನ್ನುವಂಥ ಒಂದು ನೋವು ಅವನಿಗೆ ಕಾಡಿ ಮುಂದೆ ಈಗಲೂ ಕೂಡ ಅವ ಬಾಂಬೆದಾಗ ರಾಮಕೃಷ್ಣ ಪರಮಹಂಸರ ಮಗ್ಲು ಒಂದು 100 ಮೀಟ್ರಿನಲ್ಲಿ ವೃದ್ಧಾಶ್ರಮವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಈ ಜಗತ್ತಿನೊಳಗೆ ಭಾಳ ಕಲೀಲಾರ್ದವರಿಂದ ಹಾನಿಯಾಗಿಲ್ಲ, ಭಾಳ ಕಲಿತವರಿಂದ ಈ ಜಗತ್ತಿಗೆ ಹಾನಿ ಆಗ್ತದೆ. ಅದಕ್ಕೆ ಅದರ ಜೊತೆಗೆ ನಾವು ಏನಪ್ಪ ಅಂದ್ರೆ ಭಾರತೀಯ ಸಂಸ್ಕೃತಿ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಮಾಡೋಂಥ ಅನೇಕ ಗೀತೆಗಳು ಬರ್ತಾ ಇದ್ದಾವೆ. ಅದರ ಮೂಲಕ ಇವತ್ತು ಮಕ್ಕಳು ನಾವು ಶಾಣ್ಯರಾಗಬೇಕಾಗ್ಯದ. ಇವತ್ತು ಲಕ್ಷ ಕೊಟ್ಟು ಕೇಳಬೇಕು. ಇವತ್ತು ಬರೀ ಆರ್ಟಿ ಹೊಡ್ಕೊಂತ ಹೋದ್ರೆ ನಮ್ಮ ಜೀವನ ಹಾಳಾಗಿ ಹೋಗ್ತದೆ. 100ರೊಳಗೆ 30 ಹುಡ್ರಷ್ಟೇ ನೌಕರಿ ಮಾಡೋದು, 70 ದುಡಿಯಾಕೆ ಹೋಗೋದು. ನಮಗೆ ಪಕ್ಕ ಗೊತ್ತದ. ನೀವು ಯಾಕಂದ್ರೆ ನೀವು ಲಕ್ಷ ಕೊಟ್ಟು ಕೇಳಂಗಿಲ್ಲ, ಲಕ್ಷ ಕೊಟ್ಟು ಪಾಠ ಕೇಳಂಗಿಲ್ಲ, ಲಕ್ಷ ಕೊಟ್ಟು ಅಧ್ಯಯನ ಮಾಡೋಂಗಿಲ್ಲ. 100ರೊಳಗೆ ಒಂದು 20 ಹೋಕ್ಕವು, ಒಂದು 80 ಮತ್ತು ಇಲ್ಲೇ ಕಲ್ಲು ಹೊರೋದು ನಮ್ಮ ಬಾಳೆ. ಅದಕ್ಕೆ ಅವರು ಇದು ನಮ್ಮ ಚಿಕ್ಕ ಶೆಲ್ಲಿಕೇರಿ ಒಳಗೆ ಒಂದು 25 ವರ್ಷದ ಹಿಂದೆ ಇವೊಂದು-2 ರೂಮ, ಇವು 2-4 ರೂಮ್ ಇದ್ದು ರೀ. ಇವತ್ತಿಷ್ಟೆಲ್ಲ ಅಂತಸ್ತಿನ ಬಿಲ್ಡಿಂಗ್ಗಳನ್ನು ಕಟ್ಟಿ, ಅಲ್ಲಿ ಕಟ್ಟಿ, ಕಾಂಪೌಂಡ್ ಕಟ್ಟಿ, ಜಗತ್ತಿಲ್ಲಿ ಬಂದಂಥವ್ರನ್ನ ಎದುರು ಹಾಕ್ಕೊಂಡು ಈ ಚಿಕ್ಕ ಶೆಲ್ಲಿಕೇರಿ ಗ್ರಾಮದ ಶಾಲೆಯನ್ನು ಯಾವ ಜಿಲ್ಲಾ ಮಟ್ಟದೊಳಗೆ ಪರಿಚಯ ಮಾಡಿ ಕೊಟ್ಟಿರ್ತಕ್ಕಂಥ ಹೆಮ್ಮೆ ಯಾರಿಗಾದರೂ ಬರ್ತಿತ್ತಂದ್ರೆ ಅದು ನಮ್ಮ HB ಹಾಲಿಗೇರಿ ಗುರುಗಳಿಗೆ. ದೊಡ್ಡ ಹೋರಾಟ ಮಾಡ್ಯಾರ ಅವರು. ನೌಕರಿ ನನಗೆ ಅವ್ರ ಭಾಷಣ ಬಿರುಸ ನೌಕರಿ ಬೇಳ್ರಿ ಇವತ್ತು ನಾನು ಹೋಗಲಿ ನೋಡ್ತೀನಿ. ಅದಕ್ಕೆ ಈ ಸಾಲಿಗೆ ಏಳಿಗೆ 10 ಎಕರೆ ನೀರಾವರಿ ನಾಯನ ಬಗ್ಗುದಿಲ್ಲ, ಈ ನೌಕರಿ ನಾಳೆ ಹೋಗಲಿ ಬರ್ರಿ ಅಂಥೇಳಿ ಗಟ್ಟಿಯಂಗೆ ನಿಂತ ಈ ಶಾಲೆಯನ್ನು ಅವರು ಬಹಳ ಬೆಳೆಸಿದ್ದಾರೆ. ಇನ್ನೊಂದು 2 ವರ್ಷ ನೋಡಿ 26 ವರ್ಷ ಈ ನಮ್ಮ ಶಾಲೆಗೋಸ್ಕರ ತಮ್ಮ ತನುಮನ ಧನವನ್ನು ಅರ್ಪಣೆ ಮಾಡ್ಯಾರ. ಅವ್ರು ಏನಾಡ್ರಿ ಬಂದ್ರೂ ಕೈಲಿ ಹಾಕುವಟ್ಟು ನಡ್ರಿ ಮಾಡ್ರಿ ಅನ್ನುವಂತಹ ಅವರು ಬಹಳ ಹವ್ಯಾಸಿ ಮತ್ತು ಧೀರ ಮತ್ತು ಅವರು ಬಹಳ ಬೆಲೆಯುಳ್ಳಂಥವರು ನಮಗೆ ಸಿಕ್ಕರು ಅಂಥೇಳಿ ಈ ಶಾಲೆ ಬೆಳಕಿಗೆ ಬಂತು. ಒಂದೇ ನಿಮಿಷ ಇವತ್ತು ಮಕ್ಕಳಿಗೆ ಹೇಳೋದಂದ್ರೆ 5ನೇತೆ ಇರ್ತಕ್ಕಂಥ ಒಂದು ಹೆಣ್ಣು ಹುಡುಗಿ, 5ನೇತೆ ಕಲಿಯುವ ಒಂದು ಹೆಣ್ಣು ಹುಡುಗಿ, 11 ವರ್ಷದ ಹುಡುಗಿ ತಂದೆ ಸಾಲ ಕೊಟ್ಟಿದ್ದಂತ ಒಬ್ರಿಗೆ 500 ರೂಪಾಯಿ. ಆವಾಗಿನ ಕಾಲದಾಗ ಸಾಲ ಕೊಟ್ಟಿದ್ದ. ಸಾಲ ಕೊಟ್ಟಗಳೇ ಮತ್ತು ಕಲಿ ಪ್ರವೇಶದ ಯಾರಿಗೆ ಕೊಟ್ಟದ್ದು ಮುನುಗಿಸೋದು, ಉಂಡವ್ರಿಗೆ ದ್ರೋಹ ಮಾಡೋದು ನಡೆಯುವ ಈ ಸಮಯದೊಳಗೆ 500 ರೂಪಾಯಿ ಹೊಳ್ಳಿ ಕೇಳಿದ್ದಕ್ಕೆ ಕೊಡೋದಾಗಲಿಲ್ಲ. ಕೊಡ್ತೀನಿ ರಿಕ್ವೆಸ್ಟ್ ಮಾಡಲಿಲ್ಲ, ಸಾಕಾಗಿ ಯಾರಿಗೆ ಕೊಟ್ಟು ಅಂದಂದು. ಯಾರಿಗೆ ಕೊಟ್ಟು 500 ರೂಪಾಯಿ? ಇದು ಒಂದು 25 ವರ್ಷದ ಹಿಂದಗಡೆ ಯಾರಿಗೆ ಕೊಟ್ಟು ಅಂದಾಗ ತಂದೆ ಚಿಂತೆ ಮಾಡಾಕತ್ತಿದ. 500 ರೂಪಾಯಿ ಏನು ಮಾಡಲಿ, ಈ ದುಡ್ಡು ಹೋಗ್ತದಂತ ಚಿಂತೆ ಮಾಡಿದಾಗ 5ನೇತೆ ಕಲಿಯುವ 11 ವರ್ಷದ ಬಾಲಕಿ, ಅಪ್ಪ ಯಾಕೆ ಚಿಂತೆ ಮಾಡಾಕತ್ತಿ, ಏನು ತೊಂದರೆ ಆಗ್ಯದ? ಹಿಂಗವ ಒಬ್ಬರು ನಮ್ಮ ಗೆಳೆಯರು ಭಾಳ ವಿಶ್ವಾಸಿಕ ಮನುಷ್ಯಾಗ 500 ಕೊಟ್ಟಿದ್ನಿ, ಯಾರಿಗೆ ಕೊಟ್ಟು ಎನ್ನಾಕತ್ತಾನ, ದುಡ್ಡು ಬರಲಾರ್ದಂಗೆ ಆಗ್ಯದ, ಏನು ಮಾಡಲಿ? ನಾಳೆ ನಿನಗೆ ಸಾಲಿ ಫೀ ಬಾಡಿಗೆ ಪೇಪರ್ ಇವೆಲ್ಲ ಏನು ಕೊಡಲಿ, ಅದನ್ನೇ ಒಂದಿಷ್ಟು ಉಳಿಸಿದ್ನಿ ಅಂದಾಗ ಚಿಂತೆ ಮಾಡಬೇಡಪ್ಪ, ಎಲ್ಲಿ ಅದಾನ? ಇಲ್ಲೇ ಒಂದು ಊರು ಬಿಟ್ಟು ಒಂದು 10 ಕಿಲೋಮೀಟ್ರ್ದಾಗ ಒಂದು ಹಳ್ಳಿ. ಆವಾಗ ಅದೊಂದು 10 ಪೈಸೆನ 5 ಪೈಸೆ ಕೊಟ್ಟು ಒಂದು ಲೆಟ್ರ್ ತಂದ್ಲತ್ತಾಕಿ, ಸಣ್ಣ ಒಂದು ಲೆಟ್ರ್. ಅಪ್ಪ ಒಂದು ಕೆಲಸ ಮಾಡಿ, ಏನು ಅಂದ್ರೆ ಒಂದು ಪತ್ರ ಬರಿ, ಅವನ ಅಡ್ರೆಸ್ ಹೇಳು, ಅವನದು ಎಲ್ಲ ಹೇಳಿ ಅವನ ಅಡ್ರೆಸ್ ಎಲ್ಲ ಬರೆದು ಆ ಹುಡುಗಿ ಪತ್ರ ಬರಿತಂತೆ. ಏನು ಅಂದರೆ ನೀವು ಅವನ ತಂದೆ ಹೆಸರಲ್ಲೇ ಪತ್ರ ಬರಿತಾಳಕ್ಕೆ, ನನ್ನ ಕೈ ಒಳಗೆ ನೀವು 500 ಕೊಟ್ಟು ದುಡ್ಡ 500 ಕೊಟ್ಟದ್ದಕ್ಕೆ ಆಕೆ ಏನು ಹೇಳ್ತಾಳೆ, ತಂದೆ ಕೈಲೇ ಬರೆಸ್ತಾಳೆ, 1,000 ರೂಪಾಯಿ ದುಡ್ಡುಗಳನ್ನು ಇಸ್ಕೊಂಡು ಹೋಗಿ 3 ವರ್ಷ ಆಗ್ಯದ. 1,000 ಇಸ್ಕೊಂಡು ಹೋಗಿ 3 ವರ್ಷ ಆಗ್ಯದ. ನೀವು ನಮಗೆ ಬಡ್ಡಿನೂ ಕೊಡುವಲ್ರಿ, ದುಡ್ಡು ಕೊಡುವಲ್ರಿ, ಕೇಳಿದ್ರಿ ಯಾರಿಗೆ ಕೊಟ್ಟಿನಿ ಅಂತಿರಲ್ಲ, ದಯವಿಟ್ಟು ನೀವು ನನ್ನ 1,000 ರೂಪಾಯಿ ಕೊಟ್ಟಿರುವ ದುಡ್ಡನ್ನು ನನಗೆ ಕೊಡ್ರಿ ಅಂತ ಪತ್ರ ಬರಿತಾ ಇದ್ದಾನೆ.
ಆ ಪತ್ರ ಹೋಗಿ ಮುಡ್ತೀವಿ, ಅವ್ನು ಕೆಟ್ಟ ಸಿಟ್ಟು ಬಂತ್ರಿ. ಅವ್ನು 500 ರೂಪಾಯಿ ಕೊಟ್ಟು 1000 ಕೊಟ್ಟಿನಂತ ಬರೆಯಕ್ಕೆ ಪತ್ರ ಬರ್ದ್ಯಾ ನೀನು? ನನಗೆ ಕೊಟ್ಟದ್ದು 500 ರೂಪಾಯಿ, 1000 ಅಂತ ಬರ್ದಿಯಲ್ಲ. ಅವ್ನು ಹೊಳ್ಳಿ ಪತ್ರ ಬರೀತಾನೆ. 500 ರೂಪಾಯಿ ಕೊಟ್ಟು 1000 ಅಂತ ಪತ್ರ ಬರ್ದಿಯಲ್ಲೋ, ಬುದ್ಧಿ ಐತಿಲ್ಲ, ಕೊಡೋದಿಲ್ಲ, ಏನು ಮಾಡ್ಕೋತಿ ಅಂತ ಅವನು ಪತ್ರ ಬರ್ದಂತ ಹೊಳ್ಳಿ ಬತ್ರಿ. ಅದು 4 ದಿನದಾಗ ಪತ್ರ ಶಕ್ತಿ ಅದ. 500 ಕೊಟ್ಟು 1000 ಅಂತ ಹೇಳಕತ್ತಿಯಲ್ಲ, ಒಂದು ಪ್ರೂಫ್ ಸಿಕ್ತಿ ಅನ್ಲಕ್ಕೆ. ಪ್ರೂಫ್ ಸಿಕ್ತಿ ಅಂದ್ಲು. ಆವಾಗ 4 ಮಂದಿಯನ್ನು ಹಿಡ್ಕೊಂಡು ನೀನೇ 500 ಕೊಟ್ಟು ಅಂದಿ ಅಂದಾಗ ಕೊಡು ಅಂತೇಳಿ 4 ಮಂದಿ ಗುರು ಹಿರಿಯರನ್ನು ಕೂಡಿಸಿ 500 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾಳೆ. 11 ವರ್ಷದ ಬಾಲಕಿ. ಅವ್ರ ಜಗತ್ತಿನೊಳಗೆ ಬೇರೆ ಯಾರು ಅಲ್ಲ, ಈ ಸದ್ಯ ನಮ್ಮ ದೇಶದ ಅತ್ಯಮೂಲ್ಯವಾಗಿರುವಂಥ ಹಣಕಾಸು ಸಚಿವೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್. ನೀವು ನೆನಪಿನಾಗ ಇಟ್ಕೋಬೇಕು. ಇಂತಹ ಬುದ್ಧಿಯುಳ್ಳವ್ರು. ಶಿಕ್ಷಣ ಅಂದರೆ ಏನೆಲ್ಲ ಜ್ಞಾನ. ಅದು ಯಾವುದು ಅಜ್ಞಾನದಿಂದ ಬಿಡುಗಡೆ ಮಾಡ್ತದಲ್ಲ ಅದು ಜ್ಞಾನ, ಅದು ಶಿಕ್ಷಣ ಅಂತ ಕರೀತಾರೆ. ಗುರು ಅಂದ್ರೆ ಗುಕಾರಸ್ಯ ಅಂಧಕಾರ ಋಕಾರಸ್ಯ ಸ್ತನ ನಿರೋಧಕ ಅಜ್ಞಾನ ದೋಷಕೋ ಬ್ರಹ್ಮ ಗುರುದೇವೋ ನಮೋಸ್ತುತೆ ಅಂತ. ಗು ಅಂದ್ರೆ ಕತ್ಲದ, ರು ಅಂದ್ರೆ ಬೆಳಕದ. ಕತ್ತಲೆಯನ್ನು ಹೊಡೆದೋಡಿಸಿ ಬೆಳಕಿನ ಕಡೆಗೆ ಒಯ್ಯುವವರಿಗೆ ಗುರುಗಳು ಅಂತ ಕರೀತಾ ಇದ್ದಾರೆ. ಇನ್ನು ವಿದ್ಯಾರ್ಥಿ ಲಕ್ಷಣ ಅವು ಭಾಳ ಅದಾವೆ. ಅವು ಕಾಕಚೇಷ್ಟ ಬಕೋ ಧ್ಯಾನಂ ಅಲ್ಪಹಾರಂ ಗೃಹ ತ್ಯಾಗ ಶ್ವಾನ ನಿದ್ರಾ ಇವುಗಳಿಂದ ಕೂಡಿದ ವಿದ್ಯಾರ್ಥಿ ಅಂತಾರೆ. ನನಗೆ ಸಮಯ ಇಲ್ಲ, ನಾನು ಅಲ್ಲಿ ಕಾರ್ಯಕ್ರಮದಾಗಿದ್ದ ಸಲುವಾಗಿ ನಮ್ಮ ಹಾಲಿಗೆರೆ ಗುರುಗಳು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಬಿಟ್ಟು ಮಾಡೋಂಗಿಲ್ಲ. ನೀವು ಬರಲೇಬೇಕು ಅಂಥೇಳಿ ಇದನ್ನು ಮಾಡಿದಾಗ ಗುರುಗಳ 2 ಮಾತುಗಳಿಗೆ ನಾವು ಬೆಲೆ ಕೊಡಬೇಕಾಗ್ತದೆ. ನಮ್ಮೂರಿನ ಅನೇಕ ನಮ್ಮ ಯಲ್ಲಪ್ಪ ಗಾಣಿಗೇರವರು, ನಮ್ಮ ಕಿಲಾರದವರು, ಇಲ್ಲಿ ಬಂದಿರತಕ್ಕಂಥವರು, ಸುಕ್ಷೇತ್ರ ನಮ್ಮ ಗ್ರಾಮದ ಮತ್ತು ಆಜುಬಾಜು ದೂರದ ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರಿಗೂ ಆಮೇಲೆ ಶಿಕ್ಷಕ ಮತ್ತು ಗುರುಮಾತೆಯವರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಅಲ್ಲಿ ಎಡಳ್ಳಿ ಒಳಗೆ ಅಡವೇಶ್ವರ ಮಠದ ಗುರುಗಳ್ರಿ, ಅದು ದಿನ ಒಂದೊಂದು ಊಟ ಹಾಕಿರ್ತಾರೆ. ಅವ್ರು ಈಗ ಒಬ್ಬೊಬ್ರು ಮನೆಗೆ ಹಾಕ್ಯಾರ ಅಂದ್ರೆ ನಾವು ಹೋದಾಗ ಮನೆ ಉಣ್ಬೇಕು, ಇರಲಿಲ್ಲ ಅಂದ್ರೆ ನಿಂದಿರ್ಬೇಕು. ನಮ್ಮದೇನಿಲ್ಲ, ಸಂಜೆ 7 ಗಂಟೆಗೆ ಪ್ರವಚನದ, ಅದಕ್ಕೆ ಅವ್ರು ಫೋನ್ ಮಾಡ್ಲಿಕ್ಕತ್ತಾರ. ಇದು ನಮ್ಮ ಶಾಲೆ, ಇದು ನಮ್ಮದು ಅನ್ನೋಂತಕ್ಕಂಥ ಭಾವನೆ ಇದ್ದ ನಾವು ಬಂದಿದ್ದೇವೆ. ಇನ್ನು ಅನೇಕ ಭಾಳ ಇದರೊಳಗೆಲ್ಲ PhD ಮಾಡಿದವರು ಭಾಳ. ನಾ 7ನೇತೆ ಕಲಿತಾವ್ರಿ. 7ನೇತೆ ಮನುಷ್ಯ ಆಧ್ಯಾತ್ಮಿಕದೊಳಗೆ ಪ್ರವೇಶ ಆಗಿವು. ಅವ್ರ ಮಾತುಗಳನ್ನು ನೀವು ಕೇಳೋಣ. ನಾವು ಹೆಂಗೆ ನಡಿಬೇಕನ್ನೋ ಮಕ್ಕಳು ಲಕ್ಷ ಕೊಟ್ಟು ಕೇಳ್ಬೇಕು. ದಾಂಧಲೆ ಮಾಡ್ಬಾರ್ದು. ಅಲ್ಲಿ ಕುಂತಾರೆ ನೋಡು, ದಾಂಧಲೆ ಮಾಡ್ತಾರೆ. ಅವ್ರು ನಮ್ಮನ್ನು ಗಾಣಿಗರವ್ರು ಹೆಂಗೆ ಕೂತಾರೆ ನೋಡು. ಅಭಿಮನ್ಯು ಅಂದ್ರೆ ಎಷ್ಟು ಶಾಂತಾಗ್ಯ ನೋಡು. ಅದು ಉದ್ದೇಶ ಏನಪ್ಪ ಅಂದ್ರೆ ಆ ಗುಣಗಳು ಬರ್ತಿರ್ತಾವೆ. ಬಸವಣ್ಣನ ಪಾತ್ರ ಮಾಡಿದವ ಒಬ್ರು ಹೇಳಿದ್ರು. ಅವರು ಬಸವಣ್ಣನ ಪಾತ್ರ ಮಾಡಿದವ 60 ಎಕರೆ ಭೂಮಿ ಹಿಡ್ದಾನಂತ್ರಿ. ಅವನು ವೃತ್ತಿನ ಇದು ಆಗಿಬಿಟ್ಟೈತಿ. 100 ವಚನ ಕಂಠ ಮಾಡ್ಯಾನ. ಅವು ದಾರ್ಯಾಗ ಹೊಂಟ್ರೆ ನಮಸ್ಕಾರ ರೀ ಅಂತಾರೆ ಎಲ್ಲರೂ. ಒಬ್ಬ ಸಾದಾ ಮನುಷ್ಯ. ಆ ಪಾತ್ರಗಳು ಏನು ಮಾಡ್ತಾವೆ ಅಂದ್ರೆ ದೊಡ್ಡವ್ರನ್ನಾಗಿ ಮಾಡ್ತಾ ಇರ್ತಾವೆ. ಆ ಪಾತ್ರಗಳು ನೋಡಿ ಇವತ್ತೆಲ್ಲರೂ ಇವ್ರದ್ದು ಮ್ಯಾಲೆ ಬರಬೇಕಾಗಿತ್ತಂದರೆ ಶ್ರಮ ಮತ್ತು ಸಾಧನೆಯಿಂದ ಮ್ಯಾಲೆ ಬಂದಾರ. ಈ ಎಲ್ಲ ವಿದ್ಯಾರ್ಥಿಗಳು ಒಂದು ಮಾತಂದರೆ, ನೀವು ಓದುವ ಸಮಯದಲ್ಲಿ ಓದ್ರಿ, ಆಮೇಲೆ ಮುಂದೆ ಜೀವನ ಸುಖ ಆಗ್ತದೆ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್ ಪರಬ್ರಹ್ಮನೇ ನಮಃ.